ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳ ಇನ್ನುಳಿದ ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ? ತುಲಾ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ನಿಮಗೆ ಪರಿಶ್ರಮ ಹೆಚ್ಚಾಗಿರ್ತದೆ. ಸ್ವಲ್ಪ ಮಾನಸಿಕವಾಗಿ ಕುಗ್ಗುತ್ತೀರಾ, ಆ ಥರದ ಒಂದು ಲಕ್ಷಣ ಇದೆ. ಇನ್ನು ಈ ದಿವಸ ಸ್ವಲ್ಪ ಸಾಲ ಬಾಧೆಗೆ ಸಿಕ್ಕಾಕೊಳ್ತೀರ, ಹಣ ವ್ಯಯ ಉಂಟಾಗುವ ಲಕ್ಷಣ ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಜಾಗ್ರತೆ ಬೇಕು. ಈ ದಿವಸ ತುಂಬ ಜಾಗ್ರತೆ ಬೇಕು. ನಿಮಗೆ ಮಕ್ಕಳ ಸಹಾಯ ಚೆನ್ನಾಗಿದೆ. ಮಕ್ಕಳು ಮತ್ತು ಬೌದ್ಧಿಕವಾಗಿ ನೀವು ಆಲೋಚನೆ ಮಾಡೋ ಶಕ್ತಿ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ನೀವು ಕೂಡ ನರಸಿಂಹ ಪ್ರಾರ್ಥನೆ ಮಾಡ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ದಿವಸ ನೋಡಿ, ಚಂದ್ರ ತುಂಬ ಚೆನ್ನಾಗಿದ್ದಾನೆ. ಹೀಗಾಗಿ ಸಂಗಾತಿ, ಪ್ರೀತಿ, ಪ್ರೇಮ ಇಂಥ ವಿಚಾರಗಳಲ್ಲಿ ತುಂಬ ಆಸ್ಥೆಯಿಂದ, ಆಸಕ್ತಿಯಿಂದ ಸಹಕಾರ, ಅನುಕೂಲಗಳು ಮಾಡ್ತಕ್ಕಂಥದ್ದು. ನೀವು ಅವರಿಗೆ, ಅವರು ನಿಮಗೆ ಪರಸ್ಪರಂ ಭಾವಯಂತಹ ಅಂತಿದೆಯಲ್ಲ, ಸಮಾನತೆ ಉಂಟಾಗುತ್ತೆ. ವ್ಯಾಪಾರದಲ್ಲಿ ಒಳ್ಳೆಯ ಉತ್ಕೃಷ್ಟತೆ ಸಿಗುತ್ತೆ. ಅದರಲ್ಲೂ ದ್ರವ ವ್ಯಾಪಾರಗಳಿಗೆ ತುಂಬ ಚೆನ್ನಾಗಿದೆ. ಕೃಷಿ ಚಟುವಟಿಕೆ ತುಂಬ ಚೆನ್ನಾಗಿದೆ. ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗೋ ಲಕ್ಷಣ. ಶನಿವಾರ ಒಂದು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತಕ್ಕಂಥದ್ದು ಅದೆಲ್ಲ ಇದೆ. ಇನ್ನು ಈ ದಿವಸ ನಿಮಗೆ ಉದರ ಬಾಧೆ ಸೂಚಿಸ್ತಾ ಇದೆ. ಸ್ವಲ್ಪ ಹೊಟ್ಟೆ ಸಂಬಂಧಿತ ತೊಂದರೆಗಳು ಉಂಟಾಗಬಹುದು. ಜೊತೆಗೆ ಮಕ್ಕಳಲ್ಲಿ ಬೌದ್ಧಿಕ ಚರ್ಚೆ, ಮಕ್ಕಳ ಜೊತೆಗೆ ವೃಥ ಅದು ಚರ್ಚೆ, ನಿಮಗೆ ಅದು ಏನು ನಿಮ್ಮ ಒಪಿನಿಯನ್ ಅವ್ರಿಗೆ ಇಷ್ಟ ಆಗಲ್ಲ, ಅವರದು ನಿಮಗೆ ಇಷ್ಟ ಆಗಲ್ಲ, ಆ ರೀತಿಯ ಒಂದು ವಿರೋಧಗಳು ಉಂಟಾಗುತ್ತೆ. ಇದರ ಪರಿಹಾರಾರ್ಥವಾಗಿ ನೀವು ಕೂಡ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದ್ರೆ ತುಂಬ ಒಳ್ಳೆಯದು ಈ ದಿವಸ. ಇನ್ನು ಧನುರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ನಿಮಗೆ ಬಲಹೀನತೆ ಇದೆ. ಪ್ರಯಾಣ, ಅಲೆದಾಟ ಜಾಸ್ತಿ ಇದೆ ಈ ದಿವಸ. ಕೆಲಸ ಸಂಬಂಧಿ ಬರೀ ಅಲೆದಾಡೋದೇ ಆಯಿತು, ಕೆಲಸ ಆಗಲಿಲ್ಲ, ಆ ಥರದ ಲಕ್ಷಣ ಇದೆ. ಜೊತೆಗೆ ಬಂಧುಗಳಲ್ಲಿ, ಮಿತ್ರರಲ್ಲಿ ಸ್ವಲ್ಪ ವಿರೋಧದ ಲಕ್ಷಣ ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿರಿ, ತಟಸ್ಥವಾಗಿರಿ ಅವರ ಜೊತೆ. ಈ ದಿವಸ ನಿಮ್ಮ ಬುದ್ಧಿ ಚೆನ್ನಾಗಿ ಕೆಲಸ ಮಾಡುತ್ತೆ. ಈ ದಿವಸ ಎಲ್ಲಿ ಎಚ್ಚರಿಕೆ ತೊಗೋಬೇಕು ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಈಗ ನಾನು ಎಚ್ಚರವಾಗಿರಬೇಕು, ಅದು ನಿಮಗೆ ಅರ್ಥ ಆಗುತ್ತೆ. ಅದೇ ನಿಮ್ಮ ಪುಣ್ಯ ಫಲ. ಈ ದಿವಸ ಪ್ರಾರ್ಥನೆ, ಈ ದಿವಸ ನೀವು ತಪ್ಪದೇ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಮಕರ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಬಹಳ ಚೆನ್ನಾಗಿದೆ. ಧೈರ್ಯ, ಸಾಹಸದಿಂದ ಕೆಲಸ ಮಾಡ್ತೀರಾ ಈ ದಿವಸ. ಸಹೋದರ ಸಹಕಾರ ಸಿಗುತ್ತೆ. ಸ್ವಲ್ಪ ಈ ದಿವಸ ಗಂಟಲ ಬಾಧೆ ಸೂಚಿಸ್ತಾ ಇದೆ. ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್, ಕಿವಿ ಸಂಬಂಧಿತ ತೊಂದರೆಗಳು, ಅಥವಾ ಸೇವಕರ ಸಹಾಯಕರಿಂದ ತೊಂದರೆಗಳು, ಕೆಲಸ ಮಾಡದೆ ನಿಮ್ಮ ಮೇಲೆ ಪರಿಶ್ರಮ ಹೆಚ್ಚಾಗ ಸಾಧ್ಯತೆ ಇದೆ. ಆದರೆ ಮಕ್ಕಳಿಂದ ತುಂಬ ಅನುಕೂಲ ಇದೆ. ಬೌದ್ಧಿಕವಾಗಿ ನೀವು ಹೈಯರ್ ಸ್ಟಡೀಸ್ ಮಾಡೋರಿಗೆ ಒಳ್ಳೆಯ ಮಾರ್ಗದರ್ಶನ, ಒಳ್ಳೆಯ ಆಲೋಚನೆ ಇತ್ಯಾದಿ ಎಲ್ಲ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ಈ ದಿವಸ ನೀವು ತಪ್ಪದೇ ನೋಡಿ ನಾಗ ಕವಚವನ್ನು ಕೇಳಿಸ್ಕೊಳ್ಳಿ. ಆರೋಗ್ಯದ ದೃಷ್ಟಿಯಿಂದ ತುಂಬ ಒಳ್ಳೆಯದು. ಕುಂಭರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ದ್ವಿತೀಯದಲ್ಲಿ ಮಾಂದ್ಯ ಉದಯಾದರೆ ಮಾತು ಕಠಿಣವಾಗುತ್ತೆ. ದಿವಸ ಕಠಿಣವಾದ ಮಾತುಗಳೇ ನಿಮ್ಮನ್ನು ನಿಂದನೆಗೆ ಒಳಪಡಿಸುತ್ತೆ. ಹೀಗಾಗಿ ಮಾತಿನಲ್ಲಿ ಹಿಡಿತಬೇಕು. ಹಣಕಾಸಿನ ವಿಚಾರದಲ್ಲಿ ತಬ್ಬಿಬ್ಬಾಗ್ಬಿಡ್ತೀರ, ಕಳ್ಕೊಳ್ತೀರಾ, ನಷ್ಟ ಮಾಡ್ಕೊಳ್ಳೋ ಸಾಧ್ಯತೆ ಹೆಚ್ಚಾಗಿದೆ. ಹುಷಾರಾಗಿರಬೇಕು. ಇನ್ನು ಈ ದಿವಸ ಮಿತ್ರರ ಸಹಾಯ ಚೆನ್ನಾಗಿದೆ. ಆಪ್ತ ಮಿತ್ರರಿಂದ ಒಳ್ಳೆಯ ಸಲಹೆ ಸಿಗುತ್ತೆ, ಒಳ್ಳೆಯದು. ಬಂಧುಗಳ ಸಹಕಾರ ಚೆನ್ನಾಗಿರ್ತದೆ. ಒಳ್ಳೆಯ ಪ್ರಯಾಣ ಇದೆ ಈ ದಿವಸ. ಯಾವುದೇ ಕಿರಿಕಿರಿದೆ, ಬುಕ್ ಮಾಡಿದ ತಕ್ಷಣ ಗಾಡಿ ಮನೆ ಮುಂದೆ ಬಂದರೆ ಅದರಷ್ಟು ಸೌಖ್ಯ ಇನ್ನೊಂದಿಲ್ಲಲ್ಲ, ಹಾಗಿರ್ತದೆ. ಚೆನ್ನಾಗಿದೆ ಈ ದಿವಸ. ಮತ್ತು ಕೃಷಿ ಅಥವಾ ಗೋವಿಗೆ ಸಂಬಂಧಿಸಿರ್ತಕ್ಕಂಥದ್ದು ಇವೆಲ್ಲ ತುಂಬ ಒಳ್ಳೆಯ ಉತ್ಕೃಷ್ಟವಾದ ಫಲ ಸಿಗುತ್ತೆ, ಸಮಾಧಾನ ಸಿಗುತ್ತೆ, ಸಂಶಯ ಇಲ್ಲ ಅದರಲ್ಲಿ. ಈ ದಿವಸ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ, ಅನುಕೂಲ ಆಗುತ್ತೆ. ಇನ್ನು ಮೀನರಾಶಿಯವರಿಗೆ ದಿವಸ ಆರೋಗ್ಯ ವ್ಯತ್ಯಾಸ ಇದೆ ರೀ. ತಲೆ ಬಾಧೆ, ಚರ್ಮ ಸಂಬಂಧಿ ತೊಂದರೆಗಳು, ಅಲರ್ಜಿಗಳು, ತರ್ಚೋದು, ಗಾಯಗಳಾಗೋದು, ಈ ಥರದ್ದು ಒಂದು ಲಕ್ಷಣ ಇದೆ. ತುಂಬ ಹುಷಾರಾಗಿರಬೇಕು ಈ ದಿವಸ. ಸಹೋದರ ಸಹಕಾರ ತುಂಬ ಚೆನ್ನಾಗಿದೆ. ಸಹೋದರರು, ಸೇವಕರು, ಸಹಾಯಕರು ಇಂಥವರಿಂದ ನಿಮಗೆ ಒಳ್ಳೆಯ ಉತ್ತಮವಾದ, ನೀವು ಹೇಳಿದ್ರೆ ಅವ್ರಿಗೆ ಬೇಗ ಕೆಲಸ ಮುಗಿಸಿ ಸ್ವಲ್ಪ ಸಮಾಧಾನ ಮಾಡಿಕೊಡ್ತಾರೆ, ಸಂಶಯ ಇಲ್ಲ ಅದರಲ್ಲಿ. ಈ ದಿವಸ ವೃತ್ತಿಯಲ್ಲಿ ಚೆನ್ನಾಗಿದೆ, ಅನುಕೂಲಕರವಾಗಿದೆ. ಕೆಲಸ ಸುಲಭವಾಗಿ ಸಾಗುತ್ತೆ. ಶನಿವಾರ ನಿಮ್ಗೆ ಅಷ್ಟು ನಿರಾಳವಾಗಿರ್ತದೆ. ಆದರೆ ಆರೋಗ್ಯ, ನೀವು ಕೂಡ ನಾಗ ಕವಚ ಹೇಳಿಕೊಂಡ್ರೆ ಬಹಳ ಒಳ್ಳೆಯದು. 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಕೂಡ ಹೇಳಬಹುದಾದ ಒಂದು ಸರಳವಾದ ಮಂತ್ರ ಈ ದಿವಸ ಯಾವುದಪ್ಪ ಗಮನಿಸಿ. ಓಂ ವಜ್ರದೇಹಾಯ ನಮಃ. ಇದು ಶನೈಶ್ಚರನ ಒಂದು ಮಂತ್ರ. ಅದನ್ನು ಹೇಳ್ಕೊಳ್ಳಿ. ಈ ದಿವಸ ಆರೋಗ್ಯ ಸದೃಢವಾಗುತ್ತೆ. ಸರಿ ಶಾಸ್ತ್ರಿಗಳ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೆ ನಮ್ಮ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು.
ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.